ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ತಿಂಗಳ ಅಂದ್ರೆ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಶುಕ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 12ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಕುಜ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 7ನೇ ತಿಂಗಳು 2024ಕ್ಕೆ ರವಿ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 19ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಸಿಂಹ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ರೈತಾಪಿ ವರ್ಗದವರಿಗೆ ಅನುಕೂಲವಾಗಬೇಕು ಅಂತ ಹೇಳಿ ನಾವು ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ಯಾವುದು ಅಂತ ಹೇಳಿದ್ರೆ, ಈ ತಿಂಗಳಲ್ಲಿ ಯಾವ ಯಾವ ದಿನಾಂಕಗಳಂದು ಮಳೆ ಬರುವ ಸಾಧ್ಯತೆಗಳಿದ್ದಾವೆ ಮತ್ತು ಯಾವ ಪ್ರಮಾಣದಲ್ಲಿ ಮಳೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಆರ್ದ್ರ ನಕ್ಷತ್ರದ ಮಳೆಯು 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ ಇರುತ್ತೆ. ಆದ್ರೆ ಮಳೆಯನ್ನ ನಿರೀಕ್ಷೆ ನಾವು ಮಾಡಬಹುದಾದಂತಹ ದಿನಾಂಕ 2 ಮತ್ತು 3ನೇ ತಾರೀಕಿನಂದು. ಇನ್ನು ಪುಷ್ಯ ನಕ್ಷತ್ರದ ಮಳೆಯು 5ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಸಹ ನಾವು ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ. ಇದು ಬಹಳ ದೊಡ್ಡ ಪ್ರಮಾಣದ ಮಳೆಯನ್ನ ನಮ್ಮ ಭಾರತ ದೇಶಕ್ಕೆ ತಂದುಕೊಡುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಪುಷ್ಯ ನಕ್ಷತ್ರದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವವು ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾ ಕಡೆಯೂ ಅಗಾಧ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಇದನ್ನ ನಮ್ಮ ರೈತಾಪಿ ವರ್ಗದವರು ಉಪಯೋಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳೆಯನ್ನ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದ್ದಾವೆ ಅಲ್ವಾ. ಯಾಕಂದ್ರೆ ಯಾವಾಗ ಮಳೆ ಆಗುತ್ತೆ ಗೊತ್ತಾಗಲ್ಲ, ಏನು ಮಾಡಬೇಕು ಗೊತ್ತಾಗಲ್ಲ. ನೋಡಿ, ಈ ದಿನಾಂಕಗಳಂದು ಸ್ವಲ್ಪ ಮುಂಜಾಗ್ರತೆಯಾಗಿ ಏನೇನು ಪ್ರಿಪರೇಷನ್ ಬೇಕು ಅದನ್ನ ಮಾಡಿಟ್ಕೊಳ್ಳಿ. ಅದರಿಂದ ನಿಮ್ಮ ಜೀವನಕ್ಕೆ ಸಹ ಒಳ್ಳೇದಾಗ್ತದೆ. ನಮ್ಮ ರೈತಾಪಿ ವರ್ಗದವರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿದ್ದ ಹಾಗೆ ಅಲ್ವಾ. ನಾವು ಊಟ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬೆಳೆ ಬೆಳಿಲೇಬೇಕು. ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಹೇಗೆ? ಅದೇ ರೀತಿಯಾಗಿ ನಮ್ಮ ರೈತಾಪಿ ವರ್ಗ ಅಂತಂದ್ರೆ ನಮ್ಮ ದೇಶದ ಬೆನ್ನೆಲುಬು, ನಮ್ಮ ನಾಡಿನ ಬೆನ್ನೆಲುಬು. ನಿಮ್ಮ ಸುಖ ಸೌಖ್ಯಗಳು ವರ್ಧನೆಯಾಗಿ ನಿಮ್ಮ ಜೀವನ ಸಹ ಚೆನ್ನಾಗಿರ್ಬೇಕು ಅಂತ ನಾನು ದೇವಿಗೆ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಗೆ ಮತ್ತೊಂದು ಹೊಸ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜೂನ್ 29ನೇ ತಾರೀಕಿನಂದು ಏನು ಶನಿಗ್ರಹ ವಕ್ರೀಗತನಾಗಿದ್ದಾನೆ, ಆ ಒಂದು ಪ್ರಭಾವದಿಂದ ಹಲವು ರಾಶಿಗಳಿಗೆ ಒಳ್ಳೆಯದು ಮತ್ತು ಹಲವು ರಾಶಿಗಳಿಗೆ ಕೆಡುಕನ್ನ ಹೇಳಿದ್ದೇವೆ. ಅದು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯ ಒಂದು ಪೇಜ್ಗೆ ಭೇಟಿಯನ್ನು ಕೊಟ್ಟರೆ 12 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಎಲ್ಲಾ ರಾಶಿಯ ವಿಚಾರಗಳನ್ನ ತಿಳ್ಕೊಳ್ಬಹುದು. ಯಾವ ರೀತಿಯ ಫಲಾನುಫಲಗಳಿದೆ ಅನ್ನೋದನ್ನು ಸಹ ತಿಳ್ಕೊಳ್ಬಹುದು. ಅದರ ಜೊತೆಗೆ ಆ ಒಂದು ಶನಿಯ ವಕ್ರತ್ವದ ಪ್ರಭಾವದಿಂದಾಗಿ ಏನು ಕೆಡಕನ್ನ ಅನುಭವಿಸ್ತಾ ಇದ್ದೀರಲ್ಲ, ಅದರ ಜೊತೆಗೆ ನಿಮ್ಮ ಜಾತಕದಲ್ಲೂ ಸಹ ಏನಾದರೂ ಶನಿಯ ಪೀಡೆಗಳು, ಶನಿಯ ಕಾಟಗಳು ಇದ್ದ ಸಂದರ್ಭಕ್ಕೆ ಶನಿ ಪೀಡನೆಯಿಂದ ನೀವು ಆಚೆ ಬರಬೇಕು ಅಂತ ಹೇಳಿದ್ರೆ 13ನೇ ತಾರೀಕು 7ನೇ ತಿಂಗಳು 2024ರ 13/7/2024ರಂದು ದಾವಣಗೆರೆಯಲ್ಲಿ ನಡೆಸ್ತಾ ಇರತಕ್ಕಂತಹ ಬಹಳ ದೊಡ್ಡ ಮಟ್ಟದ ಶ್ರೀ ಶನಿ ಮಹಾ ಲಕ್ಷ ಬತ್ತಿಯ ಯಾಗ, ಲಕ್ಷ ಬತ್ತಿಗಳನ್ನ, ಶನಿ ಬತ್ತಿಗಳನ್ನ ಅಲ್ಲಿ ಬೆಳಗಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹಗಳು ನಮಗೆ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಶನಿ ಕಾಟದಿಂದ ಬಳಲ್ತಾ ಇರತಕ್ಕಂಥವ್ರು ಪ್ರತಿಯೊಬ್ಬರೂ ಸಹ ಒಬ್ಬೊಬ್ಬರು ನಿಮ್ಮ ಹೆಸರಿನಲ್ಲಿ 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬರಬೇಕು. 21 ಎಳ್ಳು ಗಂಟುಗಳನ್ನ ತೆಗೆದುಕೊಂಡು ಬಂದು ನಾವು ಕುಂಡವನ್ನ ನಿರ್ಮಾಣ ಮಾಡಿರ್ತೇವೆ. ಜೊತೆಗೆ ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಪೂಜೆಯು ಸಹ ನಡೀತಾ ಇರುತ್ತೆ. ಅಲ್ಲಿ ಈಶ್ವರ ದೇವರ ಮತ್ತು ಶನಿದೇವರ ಹತ್ರ ಅದನ್ನ ಇಟ್ಟು ಪೂಜೆಯನ್ನ ಮಾಡಿಸಿ ಆ ಕುಂಡದ ಒಳಗಡೆ ನೀವು ದೃಷ್ಟಿಯ ಇಳೆಯನ್ನ ತೆಗೆದು ಹಾಕಬೇಕು. ಹಾಕೋದ್ರ ಮುಖಾಂತರವಾಗಿ ನೀವು ಶನಿದೇವರ ಕೃಪೆಗೂ ಪಾತ್ರರಾಗ್ತೀರಿ, ಈಶ್ವರ ದೇವರ ಕೃಪೆಗೂ ಪಾತ್ರರಾಗ್ತೀರಿ. ಈ ಶನಿಯ ಕಾಟದಿಂದ ಏನು ಬಳಲ್ತಾ ಇರ್ತೀರಲ್ಲ
ಆ ಒಂದು ಬಳಲಿಕೆಯು ಸಹ ನಿಮಗೆ ಹೋಗುತ್ತೆ. ಅದು ಯಾವ ರೀತಿಯಾಗಿ ಉರಿದು ಭಸ್ಮವಾಗುತ್ತೋ ಶನಿಯ ಪೀಡನೆಯೂ ಸಹ ನಿಮಗೆ ಅದೇ ರೀತಿಯಾಗಿ ಉರಿದು ಭಸ್ಮ ಆಗ್ತದೆ. ಹಾಗಾಗಿ ನಿಮಗೆ ಈ ಶನಿ ಕಾಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇದು ತುಂಬಾ ದೊಡ್ಡ ಸಮಯ. ಯಾವುದೇ ರಾಶಿಯವರಾಗಿರ್ಲಿ, ನಿಮಗೆ ಶನಿ ಕಾಟ ಗೋಚಾರದಲ್ಲಾಗ್ಲಿ ಅಥವಾ ಇದೊಂದು ಜಾತಕದಲ್ಲಿ ವ್ಯವಸ್ಥೆ ಆಗಿದ್ದಿರ್ಲಿ, ಮೊದಲು ಆ ದಾವಣಗೆರೆಯಲ್ಲಿ ನಡೆಯುವಂತಹ ಶನಿಯ ಯಾಗಕ್ಕೆ ನೀವು ಬರಬೇಕು. ಇನ್ನು ಅದೆಷ್ಟೋ ದೂರದ ಊರುಗಳಲ್ಲಿ ಇರ್ತೀರಿ, ಬರೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಬೇರೆ ದೇಶಗಳಲ್ಲಿ ಇರ್ತಾರೆ, ಬರೋದಕ್ಕೆ ಸಾಧ್ಯ ಆಗಲ್ಲ. ಅಂಥವ್ರು ಏನ್ ಮಾಡಬಹುದು ಅಂತ ಅಂದ್ರೆ, ನಿಮ್ಮ ಹೆಸರಿನಲ್ಲಿ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರವನ್ನ ಕಳಿಸಿದ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಪೂಜೆಗಳನ್ನ ಮಾಡಿಸಿ ನಾವೇ ಆ ಎಳ್ಳು ಬತ್ತಿಯನ್ನ ಆ ಒಂದು ಕುಂಡದಲ್ಲಿ ಹಾಕುವಂತಹ ಕೆಲಸವನ್ನ ಮಾಡ್ತೇವೆ. ಇಂತಹ ವಿಶೇಷವಾಗಿರ್ತಕ್ಕಂತಹ ಶನಿ ಪೀಡನೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ನೀವು ಈ ಕೆಲಸವನ್ನು ಮಾಡಬಹುದು. ನಿಮಗೆ ಬರೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆ ಸಂಕಲ್ಪ ಸೇವೆಯ ಪೂಜೆಯನ್ನ ಒಂದು ಬುಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೆಸರಿನಲ್ಲಿ ಅಲ್ಲಿ ಪೂಜೆ ನಡೆಯುತ್ತೆ. ಅದರ ಜೊತೆಗೆ ನಿಮ್ಮ ಮನೆಗೆ ಸಹ ಆ ಶನಿ ರಕ್ಷಾ ಕವಚದ ದಾರವು ಬರುತ್ತೆ. ತಿರುನಲ್ಲಾರು ದೇವಸ್ಥಾನದಲ್ಲಿ ದರ್ಬೇಶ್ವರನ್ ಮತ್ತು ಶನಿಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ತರುವಂತಹ ಆ ಶನಿ ರಕ್ಷಾ ಕವಚದ ದಾರವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಪೀಡನೆಗಳೆಲ್ಲವೂ ಸಹ ಹೋಗುತ್ತೆ. ಇನ್ನು ಅದೆಷ್ಟೋ ಜನರಿಗೆ ಜಾತಕದಲ್ಲಿರುವಂತಹ ಒಂದು ದೋಷಗಳಾಗಿರಬಹುದು, ಗೋಚಾರದ ಶನಿ ದೋಷಗಳಾಗಬಹುದು, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಪೀಡೆ, 7.5 ಶನಿ ಪೀಡನೆಗಳು ಇರಬಹುದು. ಅಂತಹ ಯಾವುದೇ ರೀತಿಯಾದಂತಹ ಶನಿ ಗೋಚಾರದ ಪೀಡೆ ಸ್ಥಾನಗಳಲ್ಲಿ ಸಂಚಾರ ಮಾಡೋದಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ಶನಿ ದಶಾ ನಡೀತಾ ಶನಿ ದುಷ್ಟ ಸ್ಥಾನದಲ್ಲಿ ಸ್ಥಿತನಾಗಿ ನಿಮ್ಮ ರಾಶಿಯ ಮೇಲೋ, ಲಗ್ನದ ಮೇಲೋ, ಅಥವಾ ಬೇರೆ ಇನ್ಯಾವುದೋ ಸ್ಥಾನಗಳ ಮೇಲೋ ಪ್ರಭಾವವನ್ನು ಬೀರುವಂತಹ ಸಂದರ್ಭದಲ್ಲಿ ಈ ಒಂದು ಲಕ್ಷ ಶನಿ ಎಳ್ಳು ಬತ್ತಿಯನ್ನ ಹಚ್ಚುವ ಕಾರ್ಯಕ್ರಮಕ್ಕೆ ನೀವು ಬಂದು ಅಲ್ಲಿ ಲಕ್ಷ ಬತ್ತಿಗಳನ್ನ ಆ ಒಂದು ಹಚ್ಚೋದ್ರಿಂದ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಸಿದ್ಧಿ ಮಾಡಬಹುದು. ಒಬ್ಬೊಬ್ಬರು 21 ಎಳ್ಳು ಬತ್ತಿಗಳನ್ನ ತೆಗೆದುಕೊಂಡು ಬರಬೇಕಾಗ್ತದೆ. ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರಬಹುದು, ಅಥವಾ ನಿಮ್ಗೆ ಅಲ್ಲೇ ಬೇಕಾದ್ರೆ ನಾವು ಸಹ ಕೊಡ್ತೀವಿ. ಆದ್ರೆ ನೀವೇ ಮನೆಯಲ್ಲಿ ಸಿದ್ಧ ಮಾಡ್ಕೊಂಡು ಬರೋದು ಅತ್ಯುತ್ತಮವಾದದ್ದು. ಯಾಕಂದ್ರೆ ನಿಮ್ಗೆ ಆ ಶನಿಯ ಭಯ ಭಕ್ತಿಗಳು ಯಾವ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿರೋ ತೊಂದರೆ ತಾಪತ್ರಗಳನ್ನೆಲ್ಲ ಹೇಳ್ತಾ, ಒಬ್ಬರಿಗೆ 21 ಶನಿಗೆ ಬಹಳ ಪ್ರೀತ್ಯರ್ಥವಾಗಿರ್ತಕ್ಕಂತಹ ಸಂಖ್ಯೆ. ಹಾಗಾಗಿ 21 ಎಳ್ಳು ಗಂಟುಗಳನ್ನ ನೀವು ಮಾಡ್ಕೊಂಡು ಬಂದು ಅಲ್ಲಿ ಶನಿದೇವರ ಹತ್ರ, ಈಶ್ವರ ದೇವರ ಹತ್ರ ಇಟ್ಟು ಪೂಜೆಯನ್ನ ಮಾಡಿಸಿ ಅದನ್ನ ಆ ಕುಂಡದಲ್ಲಿ ಹಾಕಿ ಕೊನೆಯದಾಗಿ ಅದಕ್ಕೆ ನಾವು ಅಗ್ನಿಯನ್ನ ಕೊಡುವುದರ ಮುಖಾಂತರವಾಗಿ ಅದನ್ನ ಬೆಳಗಿಸುವ ಕೆಲಸವನ್ನ ಮಾಡ್ತೇವೆ. ಆ ಒಂದು ಲಕ್ಷ ಎಳ್ಳು ಬತ್ತಿಯು ಹೇಗೆ ಹತ್ತಿ ಉರಿದು ಭಸ್ಮವಾಗ್ತದೋ ಅದೇ ರೀತಿಯಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಉರಿದು ಭಸ್ಮವಾಗಿ ಶನಿದೇವರ ಕೃಪೆಗೂ ಸಹ ನೀವು ಪಾತ್ರರಾಗ್ತೀರಿ. ಅಲ್ಲಿ ಕೊನೆಯದಾಗಿ ಕೊಡ್ತಕ್ಕಂತಹ ರಕ್ಷೆಯನ್ನ ಪ್ರತಿನಿತ್ಯ ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಶನಿಯ ಪೀಡನೆಗಳು ದೂರ ಆಗ್ತದೆ. ಅದ್ರ ಜೊತೆಗಾಗಲೇ ಹೇಳಿದ ಹಾಗೆ ಶನಿಯ ರಕ್ಷಾ ಕವಚದ ದಾರವನ್ನು ಸಹ ನಾವು ತಿರುನಲ್ಲಾರಿನಿಂದ ಪೂಜೆ ಮಾಡಿ ತೆಗೆದುಕೊಂಡು ಬಂದಿರ್ತೇವೆ, ಅದನ್ನು ಸಹ ಕೊಡ್ತೇವೆ. ಅದನ್ನು ಸಹ ನಿಮಗೆ ಕೈಗೆ ಕಟ್ಟಿಕೊಳ್ಳೋದ್ರಿಂದ ನೆಮ್ಮದಿಯಾದ ವಾತಾವರಣ ಬರಬಹುದು. 13ನೇ ತಾರೀಕು ನಡೆಯುವಂತಹ ಈ ಶನಿ ಲಕ್ಷ ಎಳ್ಳು ಬತ್ತಿಯ ಹಚ್ಚುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಈಗ ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಗುರುಬಲವೇನೋ ಇದೆ, ಆದ್ರೆ ಅಷ್ಟಮ ಶನಿ ಜೊತೆಗೆ ವಕ್ರ ಶನಿಯ ಪ್ರಭಾವದಿಂದಾಗಿ ನಿಮಗೆ ಈ ತಿಂಗಳು ಬಹಳ ಕಷ್ಟ ಕೋಟಲೆಗಳನ್ನ ಅನುಭವಿಸಬೇಕಾಗಿರ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ತುಂಬಾ ಜಾಗೃತಿಯಾಗಿರ್ಬೇಕು. ಈ ತಿಂಗಳು ನೀವು ಬಹಳ ಕಷ್ಟಗಳು ಇದ್ದಾವೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನ ನೋಡ್ತೀರಿ. ಯಾರಿಗಾದ್ರೂ ನಂಬಿ ನೀವು ಹಣವನ್ನ ಕೊಟ್ರೆ ಆ ಹಣ ಪುನಃ ನಿಮಗೆ ವಾಪಸ್ ಬರೋದಿಲ್ಲ. ನೀವು ಬೇರೆಯವರಿಗೆ ಸಹಕಾರ ಕೊಟ್ಟು ಬೇರೆಯವರಿಗೆ ಸಾಲವನ್ನು ಕೊಟ್ಟು ನೀವು ಸಾಲ ಮಾಡ್ಕೊಂಡು ನಿಮ್ಮ ಜೀವನ ನಡೆಸ್ಕೊಳ್ಳುವಂತ ಪರಿಸ್ಥಿತಿಗೆ ಈ ತಿಂಗಳು ಬಂದ್ಬಿಡ್ತೀರಿ. ತುಂಬಾ ತೊಂದರೆ ಇದೆ, ಜಾಗ್ರತೆಯಾಗಿ ಇರಬೇಕು. ಆಸ್ತಿಗಳನ್ನ ಕೊಂಡುಕೊಳ್ಬೇಕಾದಾಗ ಮತ್ತು ಮಾರಾಟ ಮಾಡಬೇಕಾದ ಸಂದರ್ಭದಲ್ಲಿ ತುಂಬಾನೇ ಜಾಗ್ರತೆ ಮಾಡಿ. ಕೊಂಡುಕೊಳ್ಬೇಕಾದಾಗ ನಿಮಗೆ ಯಾವ್ದ್ಯಾವ್ದೋ ಲಿಟಿಗೇಷನ್ ಪ್ರಾಪರ್ಟಿಗಳನ್ನೆಲ್ಲ ಕೊಟ್ಬಿಡುವ ಸಾಧ್ಯತೆಗಳಿದ್ದಾವೆ, ಅದರಿಂದ ತೊಂದರೆಗಳಿದ್ದಾವೆ. ಅದು ಸಹ ನಿಮ್ಗೆ ಅನುಕೂಲತೆಗೆ ಬರಲ್ಲ.
ಕುಟುಂಬದಲ್ಲಿ ನೆಮ್ಮದಿ ಇರೋಲ್ಲ, ಅಶುಭ ಘಟನೆಗಳು ಜಾಸ್ತಿ ಇರುತ್ತವೆ. ಏನಾದ್ರೂ ಮನೆಗೆನೆ ಕಟ್ಟಿಸ್ತಾ ಇದ್ದೀನಿ, ಗೃಹ ನಿರ್ಮಾಣದ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಅವು ಸಹ ತುಂಬಾ ನಿಧಾನವಾಗಿ ಆಗುವ ಸಾಧ್ಯತೆಗಳಿದ್ದಾವೆ. ಅದರಿಂದ ಸಹ ನಿಮ್ಗೆ ಒಳ್ಳೆ ಪ್ರಭಾವ ಇರಲ್ಲ, ನೆಮ್ಮದಿಯಂತೂ ಹಾಳಾಗ್ತಾನೆ ಇರುತ್ತೆ. ನಿಮಗೂ ಸುಮ್ಮನೆ ಏನೋ ಕೋಪ ಮಾಡಿಕೊಂಡು ಅಥವಾ ಯಾವ್ದಾವುದೋ ರೀತಿಯ ಜಗಳಗಳನ್ನ ಮಾಡ್ಕೊಳ್ತೀರಿ, ಅಶಾಂತಿ ಉತ್ಪತ್ತಿ ಮಾಡಿಕೊಂಡು ಈ ನಿಮ್ಮ ಅಂತರ್ಕಲಹಗಳು ಅಥವಾ ಕಲಹಗಳು ಪೊಲೀಸ್ ಠಾಣಾ ಮೆಟ್ಟಿಲನ್ನ ಹತ್ತಿಸುವ ಸಾಧ್ಯತೆ ಇದೆ. ಸುಮ್ಮನೆ ಮಾತಾಡಕ್ ಹೋಗ್ಬೇಡಿ, ಬೇರೆಯವರ ಜಗಳಕ್ಕೆ ನೀವು ಇಂಟರ್ಫಿಯರ್ ಆಗಕ್ ಹೋಗ್ಬೇಡಿ, ಬೇರೆಯವರ ಕಷ್ಟ ಕೇಳಕ್ ಹೋಗ್ಬೇಡ್ರಿ. ನಿಮ್ ಜೀವನಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಇರೋದನ್ನ ಈ ತಿಂಗಳು ನೀವು ಅಭ್ಯಾಸ ಮಾಡ್ಕೋಬೇಕು. ಈ ಒಂದು ಕರ್ಕಾಟಕ ರಾಶಿಯವರು ವಿದ್ಯಾರ್ಥಿಗಳಿಗೆ ಬಹಳ ಹಿನ್ನಡೆ ಆಗುತ್ತೆ ವಿದ್ಯಾಭ್ಯಾಸದಲ್ಲಿ. ವಿದ್ಯಾಭ್ಯಾಸ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ, ನೆಮ್ಮದಿ ಅನ್ನೋದು ಕಾಣೆಯಾಗಿ ಹೋಗ್ಬಿಡುತ್ತೆ. ಸಾಲಗಳು ಜಾಸ್ತಿ ಮಾಡ್ಕೊಳ್ತೀರಿ, ಯಾಕಂದ್ರೆ ನಿಮ್ ದುಡ್ಡನ್ನು ನೀವು ಬೇರೆಯವ್ರಿಗೆ ಕೊಟ್ಕೊಂಡ್ಬಿಡ್ತೀರಿ. ಆದ್ರೆ ನೀವು ಖರ್ಚು ಮಾಡೋದು ದುಡ್ಡು ಬೇಕಲ್ಲ, ನಿಮ್ ದುಡ್ಡನ್ನು ನೀವು ಕಳ್ಕೊಂಡು ಸಾಲ ಮಾಡ್ಕೊಂಡು ಸಾಲಗಾರರಾಗುವ ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ಅತಿ ಹೆಚ್ಚಿಗೆ ಕಾಡುವಂತಹದ್ದು. ಕರ್ಕಾಟಕ ರಾಶಿಯವರಿಗೆ ತುಂಬಾನೇ ಹುಷಾರಾಗಿ ಇರಿ, ಯಾಕಂದ್ರೆ ಇದನ್ನ ಹೇಳಿ ಹೆದರಿಸ್ತಿಲ್ಲ, ಈ ರೀತಿಯಾಗಿ ಆಗತ್ತೆ. ನಿಮ್ ಜೀವನನ ನೀವು ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಹೊರತು ಇನ್ನು ಶನಿಯ ಕಾಟ ಬಂದ ಸಂದರ್ಭದಲ್ಲಿ ಅಷ್ಟಮ ಶನಿಯ ಪೀಡೆ ತುಂಬಾ ಕಾಡ್ಬಿಡುತ್ತೆ. ಹಾಗಾಗಿ 13ನೇ ತಾರೀಕು ನಡೀತಿರ್ತಕ್ಕಂತಹ ಈ ಲಕ್ಷ ಎಳ್ಳು ಬತ್ತಿಯನ್ನ ಶನಿ ಎಳ್ಳು ಬತ್ತಿಯ ಹಚ್ಚುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಬೇಕು. ಅಲ್ಲಿ ಕೊಡತಕ್ಕಂತಹ ಶನಿ ರಕ್ಷಾ ಕವಚದ ದಾರವನ್ನ ನೀವು ನಿಮ್ಮ ಕೈನಲ್ಲಿ ಧರಿಸಿಕೊಳ್ಳಬೇಕು. ಅದರಿಂದ ಶನಿಯ ಎಲ್ಲ ಪೀಡನೆಗಳಿಂದ ನೀವು ಆಚೆ ಬರ್ತೀರಿ. ಶನಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗಿರಬಹುದು, ಅದು ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ, 7.5 ಶನಿ ಆಗಿರಬಹುದು, ಎಲ್ಲ ಶನಿ ಪೀಡನೆಗಳಿಂದ ಆಚೆ ಬರ್ತೀರಿ. ಈ ತಿಂಗಳು ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇನ್ನು ಏನಪ್ಪಾ ಪರಿಹಾರ ಮಾಡ್ಕೊಳ್ಬೇಕು ಕರ್ಕಾಟಕ ರಾಶಿಯವರು ಅಂತ ಹೇಳಿದ್ರೆ, ಮೊದಲನೇದಾಗಿ ಹುಷಾರಾಗಿರ್ಬೇಕು. ಕಾಮನ್ ಸೆನ್ಸ್ ಮೊದಲನೇ ಪರಿಹಾರ. ನಿಮ್ಮನ್ನ ನೀವು ಬಿಟ್ಕೊಟ್ಟು ಅಥವಾ ಇನ್ಯಾರಿಗೂ ಕಾಯ್ಕೊಂಡ್ರೆ ಮೊದಲೇ ಮುಟ್ಟಾಡ್ರು ಕರ್ಕಾಟಕ ರಾಶಿಯವರು ಬೇರೆಯವ್ರ ಕಷ್ಟ ಅಂದ್ರೆ ಕರ್ಬೋದು ಹೆಚ್ಚು. ಹುಷಾರು. ಏನ್ ಮಾಡಬೇಕು? ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ಅದರ ಜೊತೆಗೆ ನಿಮ್ಮ ಒಂದು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದ್ರೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಉದ್ಯಾನವನಗಳಲ್ಲಿ ಒಂದೆರಡು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದು ಬೆಳೆದು ನಿಂತು ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಸರಿಯಾಗಿ ಆಹಾರವನ್ನು ಕೊಡ್ತಾ ನಮ್ಮೆಲ್ಲರಿಗೂ ಸಹ ಪ್ರಾಣವಾಯುವನ್ನು ಕೊಡುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೇ ಸಹ ದೇವರು ಒಳ್ಳೆಯ ಹಾರೈಕೆಯನ್ನು ಮಾಡ್ತಾನೆ. ಅದರಿಂದ ನಮ್ಮ ಜೀವನ ಸಹ ಸುಖವಾಗುತ್ತೆ, ಸೌಖ್ಯವಾಗುತ್ತೆ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ ಅಂತ ಹೇಳಿದ್ರೆ ಅನ್ನಪೂರ್ಣೇಶ್ವರಿ ಅಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಈ ತಿಂಗಳ ಪೂರ್ತ ಪ್ರತಿನಿತ್ಯವೂ ಅನ್ನಪೂರ್ಣೇಶ್ವರಿ ಅಷ್ಟಕಂ ಸ್ತೋತ್ರವನ್ನು ಸಂಧ್ಯಾಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾ ಬರೋದ್ರಿಂದ ಅಮ್ಮನವರ ಕೃಪಾಶೀರ್ವಾದ ಇನ್ನಷ್ಟು ಹೆಚ್ಚಿಗೆಯಾಗಿ ನಿಮ್ಮ ಜೀವನ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿ ಮುಕ್ತಾಯ ಮಾಡೋಣ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.